ಫ್ರೆಂಡು ಫ್ರೆಂಡು ಏನ್ ಫ್ರೆಂಡು? ಎಷ್ಟೊತ್ತಿಗೆ ಬರೋದು ಫ್ರೆಂಡು? ಬಂದಾಯ್ತಲ್ಲ ಫ್ರೆಂಡು, ಇನ್ ಬಾರಿಸ್ಬೇಡ ಬ್ಯಾಂಡು. ತಗೋ ಗಸಗಸೆ ಪಾಯಸ, ನಿಂಗೆ ಇಷ್ಟ ಅಂತ ತಗೊಂಬಂದಿದ್ದೀನಿ. ನನಗ್ ಗಸಗಸೆ ಪಾಯಸ ಇಷ್ಟ ಅಂತ ನಿನ್ಗ್ಯಾರು ಹೇಳಿದ್ದು? ನನ್ನಪ್ಪ. ಆಮೇಲೆ ನಿಮ್ಮಪ್ಪ ಇನ್ನೇನ್ ಹೇಳಿದ್ರು? ನೀನು ದೇವ್ರಂತೆ, ನಿನ್ನ ನೋಡಿದ್ರೆ ಕೈ ಮುಗಿಬೇಕಂತೆ. ನಮಸ್ಕಾರ ಫ್ರೆಂಡ್. ಅವ್ವ, ದಿನ ಯಜಮಾನ್ರಿಲ್ ಬರ್ತಾ ಇರ್ತಾರವ್ವ. ಬೆಳಿಗಿಂದ ಸಾಯಂಕಾಲ ಗಂಟ ಮಗಿನ ಜೊತೆಲೆ ಆಟ ಆಡ್ತಾ ಇರ್ತಾರವ್ವ. ಪಾಯಸ ಕುಡಿ ಫ್ರೆಂಡ್. ಬೇಡ ಫ್ರೆಂಡು, ನಾನ್ ಮನೆಗೆ ಹೋಗಿ ಅಜ್ಜಿ ಜೊತೆ ಕುಡಿತೀನಿ. ಓಕೆ ಫ್ರೆಂಡ್. ನಾನ್ ಬಂದೋದಂತ ಹೇಳ್ಬೇಡ. ಡ್ರೈವರ್, ಮನೆಗೆ ನಡಿ. ಅರಿಯಪ್ಪ, ಬಿಗದ್ಕಾಯ್ ತಗೊಂಬ. ತುಂಬಾ ಉಪಕಾರ ಆಯ್ತು ಯಜಮಾನ್ರೆ. ಗೊತ್ತಿಲ್ಲ. ಏನ್ ಯಜಮಾನ್ರೆ? ಏನಿಲ್ಲ, ನಡಿ. ಪಾಯಸ ಯಾರಿಗೆ ಕೊಟ್ಟಿದ್ದು? ಹೇಳದ್ನಲ್ಲ, ನನ್ ಗೆಳೆಯ ಕೊಟ್ಟಿದ್ದು ಅಂತ. ಯಾರದು? ನಂಗ್ ಗೊತ್ತಿಲ್ದೇ ಇರೋ ಗೆಳೆಯ. ಗಸಗಸೆ ಪಾಯಸ ನಿಮ್ಗಿಷ್ಟ ಅಂತ ನಮ್ಮನೆಯವ್ರು ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ವೇ? ಕುಡೀರಿ ನಿಮ್ಗಿಷ್ಟವಾದ ಪಾಯಸ. ಬೆಟ್ಟದಷ್ಟು ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಸುಮ್ಮನೆ ನಾಟಕ ಆಡ್ತೀರಾ? ಮೊಮ್ಮಗನ್ ನೋಡಕ್ ಹೋಗಿದ್ದೆ ಅಂತ ಹೇಳಿದ್ರೆ ನಿಮ್ ಗೌರವ ಕಡಿಮೆ ಆಗ್ಬಿಡ್ತಿದ್ದೇನು? ನಾವ್ಯಾರು ಅವ್ರ ಮುಖಾನೇ ನೋಡ್ಬಾರ್ದು, ನೀವು ಮಾತ್ರ ಅವನ್ನ ಕದ್ದು ಮುಚ್ಚಿ ಮುದ್ದಾಡ್ಬೋದು. ನಾವೇನ್ರಿ ಪಾಪ ಮಾಡ್ತೀವಿ? ನಮಗ್ ಮಾತ್ರ ಆಸೆ ಇರಲ್ವೇನು? ಮನೆಗ್ ಬಾ ಅಂತ ನೀವು ಒಂದ್ ಮಾತು ಹೇಳಿದ್ರೆ ಸಾಕು, ಕನಕ ಹೆಂಡತಿ ಮಗುನ್ ಕರ್ಕೊಂಡು ಇಲ್ಲಿಗೆ ಬಂದೇ ಬಿಡ್ತಾನೆ. ಅವನಂತ ತಪ್ಪೇನ್ ಮಾಡಿಲ್ಲ ರೀ. ಅವನ್ ನನ್ನ ಮಗಾನೇ ಅಲ್ಲ ಅಂತ ಆವತ್ತು ಮನೆ ಬಿಟ್ಟು ಆಚೆ ಕಳಿಸ್ಬಿಟ್ರಿ. ಈಗ ನೋಡಿ, ಗೌಡ್ರ ಮಗ ಕನಕ ಅಂತ ಯಾರು ಹೇಳ್ತಾ ಇಲ್ಲ. ಕನಕಮೂರ್ತಿ ಅವ್ರ ತಂದೆ ಗೌಡ್ರು ಅಂತ ಜನ ಎಲ್ಲ ಹೇಳ್ತಿದ್ದಾರೆ. ಇದೆ ರೀ, ಇದೆ ಮಕ್ಕಳು ಹೆತ್ತವ್ರಿಗೆ ತಂದ್ಕೊಡೋ ಗೌರವ ಅನ್ನೋದು. ನೋಡಿ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನನ್ನ ಹೆಸರನ್ನೆಲ್ಲ ಹಾಳು ಮಾಡ್ಬಿಡ್ತಾನಂತ ಹೇಳ್ತಿದ್ರಿ. ಈಗ ಬಸ್ ಕಂಪನಿಯಿಂದ ಹಿಡಿದು ಆಸ್ಪತ್ರೆ ತನಕ ನಿಮ್ ಹೆಸರನ್ನ ಇಟ್ಟು ಅವನು ಹೆಸರು ಮಾಡ್ಕೊಂಡ ನಿಮ್ ಹೆಸರನ್ನು ಬೆಟ್ಟದಷ್ಟು ಮೆರೆಸ್ಬಿಟ್ಟಾರೆ. ನಮ್ ಹೆಸರಿನಲ್ಲಿ ಎಷ್ಟು ಆಸ್ತಿ ಬರೆದಿಟ್ಟಿದೆ ಅಂತ ಕೇಳಿದ್ರು ನಿಮ್ ಹಿರಿ ಮಕ್ಕಳು. ಆದ್ರೆ ಕನಕ, ಬೆಲೆ ಕಟ್ಟಕ್ಕಾಗದೆ ಇರೋ ಆಸ್ತಿ ನೀವೇ ಅಪ್ಪಾಜಿ ಅಂತ ಹೇಳಿಲ್ವೇನ್ರಿ? ದಯವಿಟ್ಟು ಈಗ್ಲಾದ ಅವನ್ನ ಮನೆಗೆ ಕರೆಸ್ರಿ. ಕರೆಸ್ತೀರಾ? ವಿಷಯ ಎಲ್ಲ ತೆಗ್ದಾಯ್ತಮ್ಮ. ಇನ್ನು 6 ಗಂಟೆ ಕಾಲ ಏನು ಹೇಳಕ್ಕಾಗಲ್ಲ.
ಜೀವಕ್ಕೆ ತುಂಬಾ ಕಷ್ಟ ಆಗ್ತದೆ. ನೀವೇನ್ ನೋವು ಮಾಡ್ಕೋಬೇಡ್ರಿ. ಅಪ್ಪ ಅವರು ತುಂಬಾ ಒಳ್ಳೆಯವರು. ಆ ದೇವರು ಅವ್ರ ಜೀವಕ್ಕೆ ಏನು ತೊಂದರೆ ಮಾಡಕ್ಕಿಲ್ಲ ಕಣಪ್ಪ, ತೊಂದರೆ ಮಾಡಕ್ಕಿಲ್ಲ. ಕನ್ಕನೆ ಪಾಯಸದಲ್ಲಿ ವಿಷ ಬೆರೆಸಿದ್ದು. ಯಾರು ಅವನೇನೋ ಬೊಗಳ್ತಾವನೆ ಅಂದ್ರೆ ಅಲ್ವೋ, ಜನ್ಮ ಕೊಟ್ಟು ತಂದೆಗೆ ಯಾರಾದ್ರೂ ವಿಷ ಬೆರೆಸ್ತಾರ? ಅವನಿಗೆ ಮೊದ್ಲಿಂದಲೇ ಅವ್ರ ಅಪ್ಪನ ಮೇಲೆ ದ್ವೇಷ, ಆಸ್ತಿ ಕೊಳ್ಳಿಲ್ಲ ಅಂತ ಕ್ವಾಪ. 3 ಜನ ನಮ್ಸಕ್ಕೋಸ್ಕರ ಎಲ್ಲಾ ಕಡೆ ಅವ್ರ ಅಪ್ಪನ ಹೆಸರಿಟ್ಟು ಯಾಮಾರ್ಸವ್ರೆ. ಛೇ 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 ಛೇ, ನಮ್ ಕನಕ ಅಂತವನಲ್ಲ ನೋಡು. ನೀನೇನು ಮನ್ಸು ಕಚ್ಕೋಬೇಡಪ್ಪ. ಕನಕ ಬಂಗಾರದಂತವನು ಕಣಪ್ಪ, ಬಂಗಾರದಂತವನು. ಹಂಗಿದ್ಮೇಲೆ ಇಲ್ಲಿ ಬರ್ಬೇಕಾಗಿತ್ತಲ್ಲ, ಯಾಕೆ ಬರ್ಲಿಲ್ಲ? ಯಾಕೆ ಬಂದೆ ಇಲ್ಲಿಗೆ? ಮಾವಯ್ಯ ಬದುಕಿದಾರೋ ಇಲ್ಲ ಸತ್ತಿದಾರ ಅಂತ ನೋಡಕ? ಜನ್ಮ ಕೊಟ್ಟು ತಂದೆಗೆ ವಿಷ ಹಾಕಿದ್ಯಲ್ಲ, ನೀನೊಬ್ಬ ಮನುಷ್ಯನ? ನಾನ್ ನನ್ನ ದೇವ್ರಿಗೆ ವಿಷ ಕೊಡ್ತೀನ? ನನಗ್ ಗೊತ್ತಿತ್ತು ಮಗ ನೀನ್ ಹಿಂಗ ಅಂತೀಯ ಅಂತ. ಎತ್ಕೊಂಬಲ್ಲ ಇಲ್ಲಿ ಮಗನ. ಬಾ ಮಗ ಬಾ. ಕಂದ, ಈ ನಿಮ್ ತಾತನ್ಗೆ ಗಸಗಸೆ ಪಾಯಸ ಕೊಟ್ಟವ್ರು ಯಾರು? ಡ್ಯಾಡಿ. ನೋಡಿದ್ರ, ಮಕ್ಕಳು ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ಅವನು ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ. ಅವನ ಮ್ಯಾಗೆ ಕೈ ಮಾಡೋಕೆ ಎಷ್ಟೋ ಧೈರ್ಯ ನಿನಗೆ? ಸೂರ್ಯ ವಂಶದವರು ಶತ್ರುಗಳಿಗೂ ವಿಷ ಕೊಡೋದಿಲ್ಲ ಅಂತಾದ್ರಾಗೆ ನಾನೇ ದೇವರು ಅಂತ ಪೂಜೆ ಮಾಡೋ ನನ್ನ ಗಂಧ ನನಗ್ ವಿಷ ಕೊಡ್ತಾನ? ಅವನ್ ಕೊಟ್ಟಿದ್ದು ಪಾಯಸ ಮಾತ್ರ, ಅದ್ರಾಗ ವಿಷ ಬೆರೆಸ್ತವನು ನೀನು. ಫಿಟ್ಸ್ ಬಂದು ಒಂಥರ ರಸ್ತೆಲಿ ಒಬ್ಬನ್ನ ಬೀಳಿಸಿ ನಮ್ಮನ್ನ ಕಾರಿಂದ ಇಳಿಸಿ ನಿನ್ನ ಕೆಲಸ ಏನೋ ನೀನು ಪೂರೈಸ್ಕೊಂಡ್ಬಿಟ್ಟೆ. ಆಗ್ಲೇ ನನಗೆ ಅನುಮಾನ ಬಂತು. ಕಾರ್ತಾವ ಸೆಂಟ್ ವಾಸನೆ ಬಂತು. ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ. ವಿಷಾಕ್ತೇನು?
ಕನಕ ಸಾವಿರಾರು ಜನ ಜೀವನ ಮಾಡೋದಿಕ್ಕೆ ನೀ ದಾರಿಯಾಗಿದೀಯ. ಒಬ್ಬನ್ ಜೀವ ಹೋಗೋದಿಕ್ಕೆ ನೀನ್ ಕಾರಣ ಆಗೋದ್ ಬೇಡ ಅಪ್ಪಾಜಿ. ಅರೆಸ್ಟ್ ಮಾಡಿ ಅವ್ರನ್ನ. ಕನಕ, ನಿನ್ನ ಅಪ್ಪಾಜಿನ ಕ್ಷಮಿಸಿ ನಿನ್ ಮನೆಗ್ ಬರ್ತೀಯನಪ್ಪ. ಅಪ್ಪಾಜಿ ದೇವ್ರೆ, ಆಹಾ, ಅವನ್ ನೋಡಕ್ಕೆ ಯಾರಾದ್ರೂ ಮನೆ ಹೊಸಲ್ ದಾಟಿ ಆಚೆ ಹೋದ್ರೆ ಹಾಗೆ ಕಳಿಸ್ಬಿಡ್ತೀನಿ ಅಂತ ಹೆದರ್ಸ್ತಿದ್ರಿ. ಈಗೇನ್ರಿ ಮಗನ ತಪ್ಕೊಂಡು ಮುದ್ದಾಡಿದ್ದು. ಅಂದೆ ಅಂತೀನಿ, ಯಾವ್ದೋ ಕೋಪ ಕೆಟ್ಟಗಳಿಗೆ. ನೀನಾದ್ರೂ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ಇನ್ಮೇಲಾದ್ರೂ ನನ್ ಮಾತ್ ಕೇಳ್ತೀರಾ? ಅಯ್ಯೋ, ಕೇಳಕ್ಕೆ ಏನು ಉಳಿದಿಲ್ಲ ಬಿಡಿ. ಓ ನೋಡವಾಪದ್ದು, ರೋಸ ಮಾನ ಮರ್ವಾದೆ ಇದ್ದಂತವ್ರು ಅವ್ರ ಮನೆ ಹೊಸಲು ತುಳಿಬಾರ್ದು. ಯಾಕೆಲ್ರು ನಾನು ಹಿಂಗ್ ನೋಡ್ತಿದ್ರಾ? ಮದ್ವೆ ಆಗಿ ಮೊದಲನೇ ಕಿತ ಮನೆ ಒಳಿಕ್ ಹೋಗ್ತಾ ಇದ್ಯಾ? ಹೊಸ್ಲಾರು ತುಳಿತಾರ? ಹೊಸಲ್ ದಾಟ್ಕೊಂಡು ಒಳಿಕ್ ಹೋಗ್ಬೇಕು ಅಂದೆ. ನಮ್ಮೂರ ಗೌಡರೆಂದು ರಾಜ ಗಂಭೀರ, ಕರುಣಾಳು ಮಾತು ಮನದಿ ಪ್ರೀತಿ ಸಂಚಾರ, ನಡೆನುಡಿಯಲಿ ದಿನವೂ ಇವರು ನೀತಿ ನುಡಿದವರು.